Dalit issues are national issues. Dalit problems are national problems. ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು, ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು. ಹೀಗಾಗಿ ಇದು ರಾಜಕೀಯಕ್ಕೆ ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮಗಳಲ್ಲ. ಎನಿ ಮೂವ್ಮೆಂಟ್ಸ್, ಎನಿ ಆರ್ಗನೈಜೇಷನ್, ಎನಿ ಡಿಮಾಂಡ್ಸ್, ಎನಿ ಸ್ಟ್ರಗಲ್. ಟೈಮ್ ಯಾಕೆ ಕೇಳ್ತೀರಿ ಅವರು? ಡಿಸೆಂಬರ್ 6 ಬರುತ್ತೆ ಪರಿನಿಬ್ಬಾಣ, ನವೆಂಬರ್ 26 ಇಸ್ ಎ ಕಾನ್ಸ್ಟಿಟ್ಯೂಷನ್ ಡೇ. ಆ ಥರ ಇವೆಲ್ಲ ಹೊರತುಪಡಿಸಿ ಯಾವಾಗ ಬೇಕಾದ್ರೂ ಆಗ್ಬೋದು, ನಡೀತಾನೆ ಇರ್ತವೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸ್ಟ್ರಗಲ್ ಅಂಡ್ ಮೂವ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸರಿ, ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಒಳ್ಳೇದಿತ್ತಲ್ವಾ ಇವತ್ತಿನ ಪರಿಸ್ಥಿತಿಯಲ್ಲಿ? ಅವೆಲ್ಲವನ್ನು ನೋಡ್ಕೋತಾರೆ ಅವರು, ಎಲ್ಲವನ್ನೂ ನೋಡ್ಕೋತಾರೆ ಅವರು. ಇವೆಲ್ಲ ಇಲ್ಲಿ ಮಾತಾಡೋದ್ರೆ ಬರೀ ಮಾತು ಅಷ್ಟೇ. ಇವೆಲ್ಲ ಮಾತು ಸಾಕ್ರೆಟಿಸ್ ಹೇಳಿದಾರಲ್ವಾ, ಅಪ್ಪ ಮಾತಾಡೋದು ಸಾಕ್ರಿ, ಮಾತಾಡೋಗೋಗಿದೆ, ಇನ್ನೇನು ಮಾಡಬೇಕು ಅದ ಕಡೆ ನೋಡಿ ಅಂತ ಸಾಕ್ರೆಟಿಸ್ ಹೇಳಿದ್ದಾರೆ, ನಾನು ಹೇಳಿದ್ದಲ್ಲ. ಸರ್, ಲೋಕಾಯುಕ್ತದಲ್ಲಿ ದೂರ ಆಗಿದೆ ಸರ್ ನಿಮ್ಮ ಮೇಲೆ ಮತ್ತು ನಿಮ್ಮ ಇಲಾಖೆ ಮೇಲೆ. 125 ಕೋಟಿ ಹಗರಣ ಆಗಿದೆ, ಟೆಂಡರ್ ಹಗರಣ ಆಗಿದೆ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಕ್ಕೆ ಸಂಬಂಧಪಟ್ಟಂಗೆ. ಅದು ನನಗೆ ಗೊತ್ತಿಲ್ಲ, ಅದಾಗಿದ್ರೆ ಸಮರ್ಪಕವಾಗಿ ಉತ್ತರ ಕೊಡಿ. ನಿಮ್ಮ ವಿರುದ್ಧ ಕೂಡ ತನಿಖೆ ಆಗಬೇಕು ಅಂತ ದೂರು ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ದೂರ ಆಧಾರ ಇದೆ, ಅದ್ರ ಮೇಲೆ ಸಮರ್ಪಕ ಉತ್ತರ ಕೊಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್, ದಲಿತ ಸಂಘಟನೆಗಳ ಕೂಗು ಸರ್, ಹೈಕಮಾಂಡ್ ಯಾಕೆ ಇನ್ನೂ ಮುಟ್ತಾ ಇಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋದು? ನನಗೆ ಗೊತ್ತಾದ ಪ್ರಕಾರ ಹೈಕಮಾಂಡ್ ಎಲ್ಲಾನು ಗಮನಿಸ್ತಾರೆ, ಸೂಕ್ಷ್ಮವಾಗಿ ಎಲ್ಲಾನು ಗಮನಿಸ್ತಾರೆ. ದೇರ್ ಆರ್ ಬಿಸಿ ವಿತ್ ಬಿಹಾರ್ ಎಲೆಕ್ಷನ್ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಸರ್, ಈಗ ದಲಿತ ಸಿಎಂ ಕೂಗಿಗೆ ನಿರಂತರವಾಗಿ ಅಡ್ಡಿ ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ. ಜೊತೆಗೆ ನಿಮ್ಮ ಸಮಾವೇಶ ಮಾಡಬೇಕಂತ ಸಂದರ್ಭದಲ್ಲೂ ಕೂಡ ಅಡ್ಡಿಗಳಾಗ್ತಾ ಇದೆ. ನಿಮ್ಮ ಪಕ್ಷದಲ್ಲೇ ಅಡ್ಡಿಗಳಾಗ್ತಾ ಇದೆ. ಮೈಸೂರು ಸಮಾವೇಶಕ್ಕೆ ಅಡ್ಡಿ ಮಾಡಿದ್ರ? ಇಲ್ಲ. ಯಾರು ಅಡ್ಡಿ ಮಾಡಿದ್ರ? ಅದು ದಲಿತರ ಮೂಲಭೂತ ಹಕ್ಕು, ಅಥವಾ ಯಾರದೇ ಪ್ರಜೆಗಳ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಕ್ಕೆ ಯಾರಿಗೂ ಆಗಲ್ಲ. ನಾಟ್ ಓನ್ಲಿ ದಲಿಸ್, ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್. ಎಜುಟೇಷನ್, ಕ್ವಶನ್ ಮಾಡೋದು ಫಂಡಮೆಂಟಲ್ ರೈಟ್ಸ್. ಸರ್, ನಾಳೆ ಪವರ್ ಶೇರಿಂಗ್ ಅಂತ ಬಂದ್ರೆ ದಲಿತ ನಾಯಕರ ನಿಲುವು ಏನಾಗಿರುತ್ತೆ ಸರ್? ಅಂತ ಸಂದರ್ಭದಲ್ಲಿ ಒಂದು ಅವಕಾಶ ಕೊಡಿ ಅಂತ ನೀವು ಕೇಳ್ತೀರಾ? ಇಲ್ಲ, ಅದು ಆ ಥರ ಸನ್ನಿವೇಶ ಸೃಷ್ಟಿ ಆಗಿಲ್ಲ. ಸನ್ನಿವೇಶ ಬಂದಾಗ ಎಲ್ಲಿ ಯಾವಾಗ ಏನು ಹೇಳಬೇಕು ಅದು ಹೇಳ್ತೀವಿ. ಸರ್, ಈಗ ಆ ವಿಚಾರದಲ್ಲೆಲ್ಲ ಒಗ್ಗಟ್ಟಿದ್ದಾರೆ ಸರ್, ಸಚಿವರು ಸಮುದಾಯದವರೆಲ್ಲ ಆ ವಿಚಾರದಲ್ಲಿ ಒಗ್ಗಟ್ಟಿದ್ದೀರಾ? ಅದಿನ್ನೂ ಪ್ರಸ್ತಾಪ ಬಂದಿಲ್ವಲ್ಲ, ಪ್ರಸ್ತಾಪನೆ ಬಂದಿಲ್ವಲ್ಲ. ಬಂದಾಗ ಏನು ಹೇಳಬೇಕು, ಎಲ್ಲಿ ಹೇಳಬೇಕು ಹೇಳ್ತೀವಿ. ಪ್ರಸ್ತಾಪಕ್ಕೆ ಅವಕಾಶ ಕೊಡದೆ ಏನಾದ್ರು ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಏನು ಮಾಡ್ತೀವಿ? ಹೈಕಮಾಂಡು ಇನ್ನೂ ಈ ಕಡೆ ಗಮನ ಹರಿಸ್ತಾರೆ. ಸನ್ನಿವೇಶ ಬಂದಾಗ ಎಲ್ಲರ ಅಭಿಪ್ರಾಯ ಕೇಳ್ತಾರೆ, ಅದ್ರ ಮುಂದೆ ಏನು ಹೇಳ್ಬೇಕು ಹೇಳ್ತೀವಿ. ಸರ್, ಆದಿಜಂಬೂ ನಿಗಮದ್ದು ಅಧಿಕಾರಿ ಸಸ್ಪೆಂಡ್ ಆಗಿದೆ, ಬಟ್ ತನಿಖೆಗೆ ಆದೇಶ ಮಾಡಿಲ್ಲ MD. ಇಲ್ಲ, ಮಾಡ್ತಾರೆ. ನಮಗೆ ಅದನ್ನ ಏನು ಸಸ್ಪೆಂಡ್ ಆದ್ಮೇಲೆ ಎನ್ಕ್ವೈರಿ ಮಾಡಲೇಬೇಕಲ್ವಾ? ಬಟ್ ಆ ಆದೇಶದಲ್ಲಿ ಉಲ್ಲೇಖ ಆಗಿಲ್ಲ, ಕೇವಲ ಸಸ್ಪೆಂಡ್ ಆಗಿದೆ ಅನ್ನುವಂಥದ್ದು ಮಾತ್ರ ಆಗಿದೆ. ಎನ್ಕ್ವೈರಿ ಫಾಲೋಸ್. ಸಸ್ಪೆಂಡ್ ಆದ್ಮೇಲೆ ಎನ್ಕ್ವೈರಿ ಫಾಲೋಸ್. ನೀವು ಆದಿಜಂಬೂ ನಿಗಮದ MDಗೆ ಸೂಚನೆ ಕೊಡ್ತೀರಾ? ಸಸ್ಪೆಂಡ್ ಆಗ್ಬೇಕಾದ್ರೆ ಏನಪ್ಪ ಮಿಸ್ಟೇಕ್ ಆಗಿದೆ ಅಂತಲ್ವಾ, ತಪ್ಪಾಗಿದೆ ಅಂತ. ಸೊ ಎನ್ಕ್ವೈರಿ ಫಾಲೋಸ್. ಅಲ್ಲ, ಅದರಲ್ಲಿ ತಪ್ಪಾಗಿದೆ, ಅದಕ್ಕೆ ಸಸ್ಪೆಂಡ್ ಮಾಡಿದೆ ಅನ್ನೋಂಥದ್ದಿದೆ. ಆದ್ರೆ ಮುಂದಿನ ಕ್ರಮ ನ್ಯಾಚುರಲ್ ಆಗೇ ಆಗುತ್ತಲ್ಲ. ತಪ್ಪಾಗಿ ಸಸ್ಪೆಂಡ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಏನು ತಪ್ಪಾಗಿದೆ, ಎಲ್ಲಾಗಿದೆ, ಯಾಕಾಯ್ತು, ಯಾರು ಮಾಡಿದ್ರು, ಮಾಡೇ ಮಾಡ್ತಾರೆ. ಕೆಳಹಂತದಂತ ಅಧಿಕಾರಿ ಒಬ್ಬರು ಸಸ್ಪೆಂಡ್ ಆದ್ರೆ ಮತ್ತೆ ಮೇಲ್ವರ್ಗದವರು ತಿಂದವರಿಗೆಲ್ಲ ಅದು ನೋಡೋಣ. ಅದು ಲೆಟ್ ಅಸ್ ನೋ ಥ್ರೂ ಎನ್ ಎನ್ಕ್ವೈರಿ. ನಮ್ಗೆ ಗೊತ್ತಿಲ್ವಲ್ಲ. ಸರ್, ಅಲ್ಲ, ಇದನ್ನ ಬಗ್ಗೆ ಏನಾದ್ರು ಮಾಹಿತಿ ತೆಗೆದುಕೊಂಡ್ರೆ ನೀವು ಅಂತ ಸರ್? ಇಲ್ಲ, ನಾನು ನಮ್ಮ ಸೆಕ್ರೆಟರಿಗೆ ಹೇಳಿದ್ರಿ. ಓಕೆ ಸರ್, ಥ್ಯಾಂಕ್ ಯು. ಕ್ಯಾಬಿನೆಟ್ ರೀಶಫಲ್ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಿದೆ. ಇಷ್ಟೊತ್ತು ತನಕ ಎಲ್ಲಾನು ಹೇಳಿದ್ನಲ್ಲ ಸರ್. ಸಿಎಂ ಬದಲಾವಣೆ ಮಾತ್ರ ಆಯ್ತು. ಎಲ್ಲ ಕ್ಯಾಬಿನೆಟ್ ರೀಶಫಲ್ ಅಧಿಕಾರ ಯಾರಿಗೆ ಸಿಗುತ್ತೋ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ನಿಮ್ಮ ಪಕ್ಷದ ನಾಯಕರು ಕೂಡ ಚರ್ಚೆ ಮಾಡ್ತಿದ್ದಾರೆ. ಎಲ್ಲಾ ವಿಷಯಗಳ ಸರಿಯಾದ ಉತ್ತರ ಇರೋದೇ ಹೈಕಮಾಂಡ್ ಅಲ್ಲಿ. ಥ್ಯಾಂಕ್ ಯು ಸರ್.